ನಾವು ನೋಡಿ ಇನ್ಫಾರ್ಮೇಶನ್ ಬಂದ ಹಾಗೆ ನಾವು 4 ಪ್ರತ್ಯೇಕ ಪ್ರಕರಣಗಳನ್ನ ವೇಶ್ಯಾವಾಟಿಕೆಗೆ ಸಂಬಂಧಪಟ್ಟಂತೆ ITPA ಅಂತ ಏನಿದೆ, ಇಮೋರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ದಾಳಿ ಮಾಡಿಬಿಟ್ಟು ಪ್ರಕರಣಗಳನ್ನ ದಾಖಲು ಮಾಡಿದ್ದೇವೆ. ಇದರಲ್ಲಿ ವಿಕ್ಟಿಮ್ ಅಥವಾ ಸರ್ವೈವರ್ಸ್ನ ನಾವು ಅವ್ರಿಗೆ ಮಹಿಳಾ ಅವ್ರಿಗೆ ಅಬ್ಸರ್ವೇಷನ್ ಹೋಮ್ಗೆ ಕಳಿಸಿರೋ ಅಂಥದ್ದಿರ್ಬೋದು, ಹಾಗೆ ಕಸ್ಟಮರ್ಸ್ ಅಂತ ಯಾರು ಬರ್ತಾರೆ ಅವರನ್ನ ಆರೋಪಿ ಮಾಡ್ಕೊಂಡಿರೋ ಅಂಥದ್ದಿರ್ಬೋದು, ಅದನ್ನು ನಡೆಸ್ತಾ ಇರೋ ಅಂಥವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಓನರ್ ಆಫ್ ದ ಹೌಸ್ ಯಾರಿರ್ತಾರೆ, ಯಾಕಂದರೆ ನಮಗೆ 4 ಪ್ರಕರಣ ನಾನು ಪರಿಶೀಲನೆ ಮಾಡಿದ ಹಾಗೆ ಇವೆಲ್ಲ ಬಾಡಿಗೆ ಇರುವಂತಹ ಮನೆಗಳಲ್ಲೇ ಮಾಡ್ತಾ ಇರುವಂಥದ್ದು. ಓನರ್ಗಳನ್ನು ನಾವು ಇದರಲ್ಲಿ ಆರೋಪಿ ಮಾಡುವಂತಹ ಪ್ರಕ್ರಿಯೆಯನ್ನು ನಾವು ಚಾಲ್ತಿಯಲ್ಲಿ ಇಟ್ಟಿದ್ದೇವೆ. ಯಾಕಂದರೆ ಅದನ್ನು ಬ್ರಾಥೆಲ್ ಹೌಸ್ ಅಂತ ನಾವು ಇದರಲ್ಲಿ ಟ್ರೀಟ್ ಮಾಡಲಿಕ್ಕೆ ಅವಕಾಶ ಇದೆ ITPA ಆ್ಯಕ್ಟಲ್ಲಿ. ಆ ಥರ ಟ್ರೀಟ್ ಮಾಡಿ ಅದನ್ನು ಸೀಸ್ ಮಾಡ್ಬೋದು. ಆ ಒಂದು ಪ್ರೊಸೆಸನ್ನು ನಾವು ಮಾಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ನಾವು ಸೀಲ್ ಮಾಡ್ತೇವೆ.